ಆಸ್ಪತ್ರೆ ಕಾಲೇ ತೆಗಿಬೇಕು ಅಂತ ಹೇಳಿ ಕಾಲೇ ತೆಗಿಬೇಕು ಅಂತ ಹೇಳಿದ್ರು. ಬರೀ ಇಷ್ಟಕ್ಕೆ ಸರ್. ಫುಲ್ ಓಪನ್ ಆಗಿತ್ತು ಸರ್ ಇದು. ಎಷ್ಟು ಓಪನ್ ಅಂದ್ರೆ ಸ್ಟಿಚ್ ಹಾಕ್ಸ್ಬೇಕು ಅನ್ನೋ ಮಟ್ಟದಲ್ಲಿ ಇದ್ವಿ. ಸರಿ. ಮಂಜಣ್ಣು ಕೇಳಿದ್ವಿ, ಏನು ಬೇಡಪ್ಪ ನೀವು 4 ವಾರ ಕರೆಕ್ಟ್ ಆಗಿ ಬನ್ನಿ ಅಂತ. 4 ವಾರ ಪ್ರತಿ ಇದು ಬಂದು ಇದು ಮಾಡಿದ್ವಿ. ಇವತ್ತು ನೋಡಿ ಎಷ್ಟು ಮಾತ್ರ ಆಗಿದೆ. 4 ವಾರದಲ್ಲಿ ಗುಣ ಆಗಿದೆ. 4 ವಾರ ಮುಕ್ಕಾಲಾಯ್ತು. 2 ಆಮೇಲೆ 15 ದಿನಕ್ಕೆ 2 ಸಲ ಬಂದ್ವಿ. ಇಷ್ಟು ಮಾತ್ರ ಆಗಿದೆ. ಖುಷಿ ಇದೆಯಾ? ಖಂಡಿತ ಸರ್, ಖಂಡಿತ. ಆಚೆ ಕಾಲ್ ತೆಗಿಬೇಕು ಅಂತ ಹೇಳಿದ್ರು, ಅದರಿಂದ ಕಟ್ ಮಾಡ್ಸೋದ್ ಬೇಡ, ಒಂದ್ಸರಿ ನೋಡೋಣ ಅನ್ಬಿಟ್ಟು ಕರ್ಕ ಬಂದಿಲ್ಲಿ ತೋರಿಸ್ತೋ. ಬಂದಾಗ ಮಂಜಣ್ಣವರು ಇಲ್ಲ ಖಂಡಿತ ನಾನು ವಾಸಿ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ರು ನಮ್ಗೆ. ಸರಿ ಸರಿ. ಇವತ್ತು ಪ್ರೆಸೆಂಟ್ ಏನಿದೆ ಗಾಯ ಕಂಪ್ಲೀಟ್ ವಾಸಿ ಆಗಿದೆ. ಈ ತರ ಇದ್ದಿದ್ದು ಇವಾಗ ಈ ತರ ಆಗಿದೆ. ನಮ್ಮ ಅಣ್ಣದಂತ ರೋಗಿಗಳಿಗೆ ಅವರು ದೇವ್ರ ಸಮಾನ. ನಾವು ಹಾಸ್ಪಿಟ್ಲಿಗೆ ಹೋದಾಗ ನಮ್ಗೆ ಬೆರಳೆ ತೆಗಿಬೇಕು, 3 ಬೆರಳು ತೆಗಿಬೇಕು ಅಂತ ಹೇಳಿದ್ರು. ಸರಿ ಸರಿ. 3 ಬೆರಳು ತೆಗಿಬೇಕು, 3 ಬೆರಳು ತೆಗಿಬೇಕು ಅಂತ ಹೇಳಿದ್ರು. ನಾವು ಏನೋ ಯೂಟ್ಯೂಬ್ ಅಲ್ಲಿ ಹೊರದು ನಮ್ಗೆ ನೋಡಿದಾಗ ನಮ್ಗೆ ಗೊತ್ತಾಯ್ತು ಆಯುರ್ಲೋಕ ತರ RR ನಗರದಲ್ಲಿ ಇದೆ ಅಂತ. ಎಷ್ಟು ದಿನದಿಂದ ಬರ್ತಿದ್ದೀರಾ ಇಲ್ಲಿ? ನಾವು 3 ತಿಂಗಳಿಂದ ಬರ್ತಾ ಇದೀವಿ. 3 ತಿಂಗಳಿಂದ ವಾಸಿ ಆಗಿದೆಯಾ? ವಾಸಿ ಆಗಿದೆ ಸರ್. ಸರಿ. ಖುಷಿ ಇದೆಯಾ? ಖುಷಿ ಇದೆ ಸರ್. ಸರ್, ಇದು ನಮ್ಮ ನಾಟ್ಯ ಔಷಧ ನಾವು ಪಾರಂಪರಿಕ ವೈದ್ಯರು. ಪಾರಂಪರಿಕವಾಗಿ ನಮ್ಮ ತಾತ ಅಜ್ಜಿ ನಮ್ಮ ತಂದೆಯವರು ಇವರೆಲ್ಲ ಇದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ರು. ಇದಾದ್ಮೇಲೆ ನಾನು ಒಂದು 10 ವರ್ಷದಿಂದ ಇದನ್ನ ಮತ್ತೆ ಜನಕ್ಕೆ ಸೇವೆ ಕೊಡ್ಬೇಕಂತೇಳಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಈ ಗಾಯಗಳಿಗೆ, ಗ್ಯಾಂಗ್ರೀನ್ಗೆ, ಹಾವು ಕಚ್ಚಿದ ಗಾಯಗಳಿಗೆ, ಸರ್ಪುಣಿಗೆ ಈ ತರ ನಾನು ಔಷಧಿ ಕೊಡ್ತಾ ಇದ್ದೀನಿ. ಇದು ನಾವು ಸಿದ್ಧ ಔಷಧಿ, ನಾವು ನಮ್ಮ ಮನೆಯಲ್ಲೇ ಮಾಡ್ತೀವಿ. ನಮ್ಮ ಕುಟುಂಬದಲ್ಲೇ ನಾವೆಲ್ಲರೂ ಸೇರಿ ಮಾಡ್ತೀವಿ ಇದನ್ನ. ಸರ್, ನಮ್ಮ ಔಷಧಿ ಬಗ್ಗೆ ನಾವು ಹೇಳ್ಕೊಂಬಾರ್ದು. ಈಗ ನೋಡಿ, ನಮ್ಮ ಹತ್ರ ಔಷಧಿ ತಗೊಂಡಿರೋರು ಎಲ್ಲರೂ ಇಲ್ಲೇ ಇದ್ದಾರೆ. ನೀವು ಅವ್ರ ಕಡೆಯಿಂದಾನೆ ಕೇಳ್ಕೊಂಡ್ರೆ ಬಹಳ ಉತ್ತಮ. ಸೊ ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ, ತುಂಬಾನೇ ಹೆಲ್ಪ್ ಆಗುವಂತ ಒಂದು ವಿಡಿಯೋ ಅಂತ ನಾನು ಹೇಳ್ಬೋದು. ಇವತ್ತು ನಾನು RR ನಗರಲ್ಲಿರೋ ಆಯುರ್ಲೋಕ ಅನ್ನೋ ಒಂದು ಕ್ಲಿನಿಕ್ ಅಲ್ಲಿ ಇದ್ದೀನಿ. ಇಲ್ಲಿರೋ ಗ್ಯಾಂಗ್ರೀನ್ ಮಂಜಣ್ಣ ಅನ್ನೋರ್ನ ಮೀಟ್ ಮಾಡೋದಕ್ಕೆ ಕರ್ನಾಟಕದ ಹಲವು ಭಾಗಗಳಿಂದ ಜನ ಬರ್ತಾರೆ. ಬಂದು ಇವ್ರ ಹತ್ರ ಟ್ರೀಟ್ಮೆಂಟ್ ತಗೋತಾರೆ, ನಾಟಿ ಔಷಧಿ ತಗೋತಾರೆ. ಸೊ ಇವರು ಗ್ಯಾಂಗ್ರೀನ್ಗೆ ಅಥವಾ ತುಂಬಾ ರೀತಿ ಗಾಯಗಳಿಗೆ ಟ್ರೀಟ್ಮೆಂಟ್ ನ ಕೊಡ್ತಾರೆ. ಸೊ ಇವತ್ತು ಅವ್ರನ್ನ ಮಾತಾಡ್ಸೋಣ. ಗ್ಯಾಂಗ್ರೀನ್ ಮಂಜಣ್ಣ ಅಂತಾನೆ ಅವ್ರನ್ನ ಯಾಕೆ ಕರೀತಾರೆ ಅಂತ ತಿಳ್ಕೊಳ್ಳೋಣ. ಅವ್ರನ್ನ ಇವತ್ತು ಮಾತಾಡ್ಸೋಣ ಬನ್ನಿ. ಸರ್, ಕರ್ನಾಟಕದ ಎಲ್ಲಾ ಭಾಗಗಳಿಂದ, ಹಲವಾರು ಭಾಗಗಳಿಂದ ಬಂದು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳಕ್ ನೋಡ್ತಾ ಇದ್ದಾರೆ. ಗ್ಯಾಂಗ್ರೀನ್ ಮಂಜಣ್ಣ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಇಲ್ಲಿ ಬರ್ತಿದ್ದಾರೆ. ಯಾಕೆ ನಿಮ್ಗೆ ಗ್ಯಾಂಗ್ರೀನ್ ಮಂಜಣ್ಣ ಅಂತ ಹೆಸರು? ಸರ್, ನಮ್ಮ ಚಿತ್ರದುರ್ಗದ ಹತ್ರ ಮಾದೇವನ ಕಟ್ಟೆ ಅಂತ ಇದೆ. ಆ ಮಾದೇವನ ಕಟ್ಟೆಯಿಂದ ಮಲ್ಲಿಕಾರ್ಜುನ್ ಅಂತೇಳಿ ಆ ವಿಡಿಯೋ ಕರ್ಕೊಂಡ್ ಬರ್ತಿದ್ರು. ಬಂದವರಿಗೆ 2 ಕಣ್ಣು ಇರ್ಲಿಲ್ಲ, ಅದ್ರಲ್ಲೂ ಅವ್ರಿಗೆ ಗ್ಯಾಂಗ್ರೀನ್ ಆಗಿತ್ತು. ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗಿತ್ತು ಸರ್. ಅವ್ರಿಗೆ ಆಯುಷ್ ಟಿವಿ ಅವರು ಬಂದಿದ್ರು ನನ್ನ ಹತ್ರ ಒಂದು ವಿಡಿಯೋ ಮಾಡೋದಕ್ಕೆ. ಅವಾಗ ಅವರು ಬಂದಿದ್ರು, ಮಲ್ಲಿಕಾರ್ಜುನ್ ಅವ್ರು ಬಂದಿದ್ರು. ಮಾತಾಡ್ಬೇಕಾದ್ರೆ ಮೇಲೆ ಮಂಜಣ್ಣನ ಗ್ಯಾಂಗ್ರೀನ್ ಮಂಜಣ್ಣ ಅಂತ ಕರಿಬೇಕು ಅಂತ ಹೇಳಿ ಅವರೇ. ಸರಿ ಸರಿ. ಎಷ್ಟು ವರ್ಷಗಳಿಂದ ಮಾಡ್ತೀರಾ ಸರ್ ಈ ಟ್ರೀಟ್ಮೆಂಟ್ ನೀವು, ನಾಟಿ ಔಷಧಿ? ಸರ್, ನಾನು ನಮ್ ತಂದೆ ತಿಳ್ಕೊಂಡು 10 ವರ್ಷ ಆಯ್ತು. 10 ವರ್ಷದಿಂದ ನಾನು ನಾಟಿ ಔಷಧಿ ನಾನ್ ಮಾಡ್ಕೊಂಡ್ ಬರ್ತಿದ್ದೀನಿ. ಈಗ ಮತ್ತೆ ಸಣ್ಣ ಹುಡುಗನಿಂದ ನಾನು ನಮ್ಮ ಅಪ್ಪಾಜಿ ಹತ್ರ, ಅಜ್ಜಿ ಹತ್ರ ನೋಡ್ಕೊಂತ ಇದ್ದೆ. ನಾನ್ ಮಾಡಕ್ ಹಿಡಿದು 10 ವರ್ಷ. ನಾಗರಬಾವಿ, ಬೆಂಗಳೂರಿಂದ ಬಂದಿದ್ದೀನಿ. ಏನಾಗಿದೆ? ನನ್ನ ಕಾಲಿಗೆ ಒಂದು 2 ವರ್ಷದ ಹಿಂದೆ ಚಿಕ್ಕದೊಂದು ಗಾಯ, ಎಲ್ಲ ಟೆಂಪಲ್ ಅಲ್ಲಿ ಹೋಗಿ ಬರೀ ಬೇರ್ ಫುಟ್ ಅಲ್ಲಿ ಹೋಗಿದ್ದಕ್ಕೆ ಗಾಯ ಆಯಿತು. ಆದ್ಮೇಲೆ ಹಾಗೆ ಅದು ಸ್ವೆಲ್ಲಿಂಗು ಅದು ಇದು ಅಂತ ಬಂದು ಜಾಸ್ತಿ ಆಯಿತು. ಆಮೇಲೆ 2 ವರ್ಷದಿಂದ ರಾಜಲಕ್ಷ್ಮಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ವಿ. ಸರ್ಜರಿನೂ ಆಯಿತು, ಬಟ್ ಕ್ಯೂರ್ ಅಂತ ಆಗ್ಲಿಲ್ಲ. ಹಾಗಾಗಿ ಮತ್ತೆ ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು, ಈ ತರ ಹೋಗಿ ಡಾಕ್ಟರ್ ಮಂಜಣ್ಣ ಅಂತಿದ್ದಾರೆ, ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಹೋಗಿ ಅಂತ ಅಂದ್ರು. ಬಂದು ಫಸ್ಟ್ ಡೇನೆ ಸರ್ ಆಶ್ವಾಸನೆ ಕೊಟ್ಟರು. ನಾವಿವಾಗ 10 ವಾರ ಆಯಿತು ಇಲ್ಲಿಗೆ ಬಂದು. ಗಾಯ ಎಲ್ಲ ವಾಸಿ ಆಗ್ತಾ ಇದೆ, ಡ್ರೈ ಆಗಿದೆ, ತೊಂದರೆ ಇಲ್ಲ. ಔಷಧಿ ಎಲ್ಲ ತಗೊಳ್ತಾ ಇದ್ದೀವಿ. ಫುಡ್ ಸೋಕು ಮತ್ತು ಡೈಲಿ ಫುಡ್ ಸೋಕ್ ಮಾಡಿ ಡ್ರೆಸ್ಸಿಂಗ್, ನಮ್ಮ ಮನೆಯವರು ಡ್ರೆಸ್ಸಿಂಗ್ ಮಾಡ್ತಾರೆ. ಹಾಗಾಗಿ ಕ್ಲಿಯರ್ ಆಗಿದೆ. ಇನ್ನು ಸ್ವಲ್ಪ ಇದೆ, ಒಂದು 2-3 ವಾರ ಬರಬೇಕಾಗತ್ತೆ, ಏನೋ ಗೊತ್ತಿಲ್ಲ. ಬಟ್ ಮೆಡಿಸಿನ್ ತುಂಬ ಎಫೆಕ್ಟಿವ್. ನಮಗೆ ತೃಪ್ತಿ ಇದೆ. ಬೇರೆ ಮೆಡಿಸಿನ್ ಎಲ್ಲ ತಗೊಂತಾ ಇದ್ದೀರಾ? ಇದು BP ಶುಗರಿಗೆ ಹೌದು, ಅದು ಇದ್ರದ್ದು ಅಲೋಪತಿ ಮೆಡಿಸಿನ್ ತಗೊಳ್ತಿದ್ದೀವಿ. ನಮ್ಮ ಡಾಕ್ಟ್ರು ಹೇಳಿದ್ರು, ನೀವು ಇದರ ಜೊತೆ ಅದನ್ನು ಮಾಡಿ, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೈಡ್ ಎಫೆಕ್ಟ್ಸ್ ಕಾಣಿಸಿಲ್ಲ? ಇಲ್ಲ, ನೋ ಸೈಡ್ ಎಫೆಕ್ಟ್ಸ್. ಅದ್ರಲ್ಲಿ ಏನಿದೆ ಸರ್? ಯಾವ ರೀತಿ ಗಾಯಗಳಿಗೆ ನೀವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ? ಸರ್, ನಾವು ಇಲ್ಲಿ ಹಳೆ ಗಾಯಗಳಿಗೆ, ಆಮೇಲೆ ಹಾವು ಕಚ್ಚಿ ಬಹಳ ವರ್ಷಗಳಿಂದ ಗಾಯಗಳು ವಾಸಿ ಆಗಿರಲ್ಲ ಅಂತವ್ರು ಕೊಡ್ತೀವಿ. ಆಮೇಲೆ ಕಾಲೆಲ್ಲ ಕೊಳ್ತು ವಾಸನೆ ಬರ್ತಾ ಇರುತ್ತೆ, ಬೆಳ್ಳುಗಳೆಲ್ಲ ಕೊಳ್ತೋಗಿರ್ತವೆ, ಅಂಥದಕ್ಕೂ ಕೊಡ್ತೀವಿ.
ಆಮೇಲೆ ಕಾಲೆಲ್ಲ ಸೀಳ್ಕೊಂಡು ಈ ರಕ್ತ ಸುರಿತಾ ಇರುತ್ತೆ, ಅಂಥದಕ್ಕೂ ಕೊಡ್ತೀವಿ. ಆಮೇಲೆ ಹುಳುಗಳೆಲ್ಲ ಬಿದ್ದಿರ್ತವೆ ಕೆಲವೊಬ್ಬರಿಗೆ, ನೀವು ಆವಾಗಲೇ ನೋಡಿದ್ದೀರಾ, ಪೂರ್ತಿ ಹುಳುಗಳೆಲ್ಲ ಬಂದು ಹೊರಗಡೆ ಬರ್ತಾ ಇರ್ತವೆ, ಒಳಗಡೆನೂ ಸೇರ್ಕೊಂಡಿರ್ತವೆ. ಆ ಹುಳ ಸತ್ತು ಮತ್ತೆ ಗಾಯವಾಸಿ ಆಗೋದಕ್ಕೂ ಔಷಧಿ. ಆಮೇಲೆ ಭಾಳ ವರ್ಷಗಳಿಂದ ಇರೋಂಥ ಗಾಯಗಳಿಗೂ ಔಷಧಿ ಕೊಟ್ಟಿದ್ದೀವಿ. ಕಪ್ಪು ಗಾಯಗಳಿಗೂ ಕೊಡ್ತೀವಿ, ಇದು ಕೆಂಪು ಗಾಯಗಳಿಗೂ ಕೊಡ್ತೀವಿ. ನೋಡ್ಕೊಂಡು ಪೇಷಂಟ್ ಯಾವ್ಯಾವ ಥರ ಬರ್ತಾವ ನೋಡ್ಕೊಂಡು. ಸರ್ ಹೇಳಿ, ಎಲ್ಲಿಂದ ಬಂದಿರೋದು ಸರ್ ನೀವು? ನಾವು ನೆಲಮಂಗಲ ತಾಲೂಕು ಶಿವಗಂಗೆಯಿಂದ ಬಂದ್ವಿ. ಸರಿ ಏನಾಗಿತ್ತು ಸರ್? ಅದು ಗಾಯ ಗ್ಯಾಂಗ್ರೀನ್ ಆಗಿತ್ತು. ಅದು ಗಾಯ ಈ ಲೆವೆಲ್ ಆಗಿತ್ತು ನೋಡಿ. ನಾವು ಹಾಸ್ಪಿಟ್ಲಿಗೆ ಹೋದಾಗ ನಮಗೆ ಬೆರಳೆ ತೆಗಿಬೇಕು, 3 ಬೆರಳು ತೆಗಿಬೇಕು ಅಂತ ಹೇಳಿದ್ರು. ಸರಿ 3 ಬೆರಳು ತೆಗಿಬೇಕು, 3 ಬೆರಳು ತೆಗಿಬೇಕು ಅಂತ ಹೇಳಿದ್ರು. ನಾವು ಏನೋ ಯೂಟ್ಯೂಬಲ್ಲಿ ಹೊರದು ನಮಗೆ ನೋಡಿದಾಗ ನಮಗೆ ಗೊತ್ತಾಯ್ತು ಆಯುರ್ಲೋಕ ತರ RR ನಗರದಲ್ಲಿ ಇದೆ ಅಂತ. ಎಷ್ಟು ದಿನದಿಂದ ಬರ್ತಿದ್ದೀರಾ ಇಲ್ಲಿ? ನಾವು 3 ತಿಂಗಳಿಂದ ಬರ್ತಾ ಇದೀವಿ. 3 ತಿಂಗಳಿಂದ ವಾಸಿ ಆಗಿದೆಯಾ? ವಾಸಿ ಆಗಿದೆ ಸರ್. ಸರಿ, ಖುಷಿ ಇದೆಯಾ? ಖುಷಿ ಇದೆ ಸರ್. ಬೇರೆ ಎಲ್ಲ ಮೆಡಿಸಿನ್ ಎಲ್ಲ ತಗೊಂತಾ ಇದ್ದೀರಾ? ಬೇರೆ ಮೆಡಿಸಿನ್ ಎಲ್ಲ ಮಾಮೂಲಿ ಶುಗರ್ ಮಾತ್ರ, BP ಏನಿಲ್ಲ. ಅದ್ರ ಜೊತೆ ಈ ಮೆಡಿಸಿನ್ ತಗೊಂತಾ ತಗೊಂತಾ ಇದೀವಿ. ಬೇರೆ ಏನಾದ್ರು ಸೈಡ್ ಎಫೆಕ್ಟ್ ಏನಿಲ್ಲ ಸರ್. ಸರ್, ಈಗ ಕೆಲವೊಬ್ಬರಿಗೆ ಹಾಸ್ಪಿಟಲ್ ಅಲ್ಲಿ ಕಾಲ್ ಕಟ್ ಮಾಡ್ಬೇಕು ಅಂತ ಫೈನಲ್ ಹೇಳ್ಬಿಟ್ಟಿರ್ತಾರೆ, ಇದೇ ಫೈನಲ್ ಅಂತ. ಅಂತವ್ರು ನಿಮ್ಮ ಹತ್ರ ಬರ್ತಾರೆ, ಅಂತವ್ರು ನಾನು ಆಚೆ ನೋಡ್ತಾ ಇದ್ದೀನಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾನು ಹೇಳೋದೇನಂದ್ರೆ, ಪೇಷಂಟು ಸ್ವಲ್ಪ ಧೈರ್ಯವಾಗಿರ್ಬೇಕು. ಕೇಳಿ, ಇವರು ಈಗಾಗಲೇ ಇವರಿಗೆ 2 ಬೆಳ್ಳು 3 ಬೆಳ್ಳು ತೆಗಿಬೇಕಂತ ಇವ್ರಿಗೆ ಹೇಳಿದ್ರು. ಸರಿ, ಇವ್ರು ಧೈರ್ಯವಾಗಿ ಇತ್ಕೊಂಡು ನಾವು ಕೊಟ್ಟಿದ್ದ ಔಷಧಿನ ಕರೆಕ್ಟಾಗಿ ನಾವು ಹಾಕೊಂಡಿದ್ದಕ್ಕೆ, ಕ್ಲೀನ್ ಮಾಡಿಕೊಂಡು ನಾವು ಹೇಳ್ದಂಗೆ ಕೇಳಿದ್ದಕ್ಕೆ ಇವತ್ತಿನ ದಿನ ಇವರಿಗೆ ಕಾಲು ಉಳ್ಕಂತು. ಪೇಷಂಟ್ಗೂ ಜವಾಬ್ದಾರಿ ಇರಬೇಕು, ಪೇಷಂಟಿಗೆ ಧೈರ್ಯ ಇರಬೇಕು. ನಾವು ಕೊಟ್ಟಿದ್ದ ಔಷಧಿ ನಾವು ಹೇಳ್ದಂಗೆ ಕರೆಕ್ಟಾಗಿ ಕೇಳಬೇಕು. ಕೆಲವೊಬ್ರು ಕೇಳೋದಿಲ್ಲ, ತೊಂದರೆ ಮಾಡ್ಕೊತಾರೆ. ಕೆಲವೊಬ್ರು ನಾವು ಹೇಳ್ದಂಗೆ ಕೇಳ್ತಾರೆ, 7 ಟೈಮ್ ಕರೆಕ್ಟಾಗಿ ಬರ್ತಾರೆ, ನೀಟಾಗಿ ವಾಸಿ ಆಗ್ತಾರೆ. ಹಾಗೆ ಡಯಟ್ ಎಲ್ಲ ಹೇಳ್ತೀರಾ ನೀವು? ಡಯಟ್ ಹೇಳ್ತೀವಿ. ಹೌದು, ಪಥ್ಯ ಮಾಡೋದೇ ನಮ್ಮ ನಾಟಿ ಔಷಧಿಯಲ್ಲಿ ಮುಖ್ಯ. ನಾವೇನು ಹೇಳ್ತೀವೋ ಅದನ್ನು ಕರೆಕ್ಟಾಗಿ ಕೇಳಬೇಕು. ನೋಡ್ರಿ, ಇವ್ರು ಕೇಳಿರೋದಕ್ಕೆ ಈಗ 3 ತಿಂಗಳು ಮುಂಚೆ ಬಂದಿದ್ರು ಇವರು. ಪೂರ್ತಿ ಇಲ್ಲಿ ನಾವು ಯಾರು ನಿಂತ್ಕೊಳಕ್ಕಾಗ್ತಿರ್ಲಿಲ್ಲ. ಕೇಳ್ರಿ, ಅವರೇ ಹೇಳ್ತಾರೆ. ಬೇಕಾದ್ರೆ ನಾವ್ಯಾರು ಇಲ್ಲಿ ನಿಂತ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಕೆಟ್ಟ ವಾಸನೆ ಬರ್ತಿದ್ದು. ಅಷ್ಟು ವಾಸನೆ ಇತ್ತು. ಇವತ್ತು ನೋಡಿ ಆರಾಮಾಗಿದ್ದಾರೆ ಅವರು. ಹಿಂಗಿರ್ಬೇಕು ನಮಗೆ, ನಾವು ಹೇಳ್ದಂಗೆ ಕೇಳ್ಬೇಕಷ್ಟೇ ಸರ್. ನಮ್ದು ಹೊಸಕೋಟೆ ತಾಲೂಕು. ಇದು ಕೆರಂಗ್ ಕಚ್ಚಿ ಗಾಯ ಆಗಿತ್ತು. ಬೆಳ್ಳೊಂದು ಕಟ್ ಮಾಡಿದ್ರು ಹೊಸಕೋಟೆಯಲ್ಲಿ. ಕಟ್ ಮಾಡಿ ಆಮೇಲೆ ಎಲ್ಲೋ ತಿಳ್ಕೊಂಡು ನಮ್ಮ ಮಗ ಇಲ್ಲಿ ಕರ್ಕೊಂಬಂದ್ರು. ಇದು 2ನೇ ವಾರ. ಸ್ವಲ್ಪ ಚೆನ್ನಾಗಿ ಮೇಲೆ ಕಾಣಿಸ್ತಾ ಐತೆ. ಗುಣ ಆಗಿದೆ. ನೋವೆಲ್ಲ ಕಡಿಮೆ ಆಗಿದೆ, ಕಿವಿ ಎಲ್ಲ ಕಡಿಮೆ ಆಗಿದೆ, ಗಾಯನೂ ವಾಸಿ ಆಗ್ತಾ ಬಂದಿದೆ. ಸುಸ್ತೆಲ್ಲ ಕಡಿಮೆ. ಇಲ್ಲ, ಅದ್ರ ತಕಂತ ಇದ್ದೆ. ಆಯ್ತು. ಮದ್ದು ಕೊಡ್ತೀವಿ, ಮದ್ದು ಹಚ್ಕೊಂಡು ಬ್ಯಾಂಡೇಜ್ ಮಾಡ್ಕೊಳ್ಬೇಕು. ಮಾತ್ರೆ, ಇಂಜೆಕ್ಷನ್, ಮತ್ತೊಂದು ಏನೇ ಇದ್ರು ಡಾಕ್ಟರ್ ಮುಖಾಂತರನೇ ಅದು ಕೇಳ್ಕೊಂಡ್ ಮಾಡ್ಕೊಂತ ಐತಿ. ಸರ್, ಈಗ ಗ್ಯಾಂಗ್ರೀನ್ ಬಗ್ಗೆ ತಿಳಿಸಿ. ಯಾಕೆ ಗ್ಯಾಂಗ್ರೀನ್ ನ ಮೊದಲನೇ ಸ್ಟೇಜ್ ಅಲ್ಲೇ ಟ್ರೀಟ್ಮೆಂಟ್ ತಗೊಬೇಕು? ಯಾಕೆ ಇಗ್ನೋರ್ ಮಾಡಬಾರದು? ಸರ್, ಇವ್ರನ್ನೇ ಕೇಳಿಬೇಕಾದ್ರೆ, ಸಣ್ಣ ಗಾಯಗಳಿದ್ದಾಗ ಯಾರು ಅದ್ರ ಬಗ್ಗೆ ಜವಾಬ್ದಾರಿ ವಹಿಸಲ್ಲ ಸರ್. ವಹಿಸಿದ್ದೀರಾ? ಇಲ್ಲ. ಬರ್ತಾ 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 ಯಾವಾಗ ಜಾಸ್ತಿ ಆಗಿತ್ತು ಗಾಯಗಳು, ಅವಾಗ ಅದ್ರ ಜವಾಬ್ದಾರಿ ವಹಿಸ್ಕೊಳ್ತಾರೆ. ಇದನ್ನು ನಾನು ಅಲ್ಲಿ ತೋರಿಸ್ಬೇಕು, ಇಲ್ಲಿ ತೋರಿಸ್ಬೇಕು, ನಾನು ಬೇಗ ವಾಸಿ ಮಾಡ್ಕೊಬೇಕಂತ. ಇದನ್ನೇ ಇವರು ನಾವು ಹೇಳೋದೇನೆಂದರೆ, ಒಂದು ಸಣ್ಣ ಗಾಯ ಇರುತ್ತಲ್ಲ, ಆವಾಗಲೇ ಎಲ್ಲ ಕಡೆ ಯಾವ ಹಾಸ್ಪಿಟ್ಲಲ್ಲಾದರೂ ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಡ್ಲಿ ಅವರು, ಯಾರಿಗೂ ಗ್ಯಾಂಗ್ರೀನ್ ಅನ್ನೋದೇ ಆಗಲ್ಲ. ನನ್ನ ಅನುಭವ. ಆಮೇಲೆ ಇವ್ರನ್ನೂ ಕೇಳ್ಬಿಡ್ರಿ, ಪೇಷಂಟ್ ಅನುಭವನೂ ಕೇಳ್ರಿ. ಇವ್ರು ಏನು ಮಾಡ್ತಾರಂದರೆ, ಸಣ್ಣದಿದ್ದಾಗ ಕೆಲವೊಂದು ದುಶ್ಚಟಗಳಿರ್ತವೆ, ಅವು ನೀವು ಯಾವುದೂ ಬಿಡೋದಿಲ್ಲ. ಜಾಸ್ತಿ ಆದಮೇಲೆ ಏನೇನು ಮಾಡ್ತಾರಂದರೆ, ಅವನ್ನೆಲ್ಲ ಬಿಡಬೇಕು ಅಂತ ಹೇಳಿದಾಗ ಈ ಕಾಲು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಬಿಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೊತ್ತಿಗಾಗಲೇ ಇವ್ರಿಗೆ ಏನಾಗಿರುತ್ತೆ ಅಂದರೆ, ಕಾಲಲ್ಲಿರೋ ನರಗಳು, ಮಾಂಸ ಎಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ. ಆ ಸ್ಟೇಜಿಗೆ ಇವ್ರು ಬಿಡಕ್ಕೆ ನೋಡ್ತಾರೆ. ನಾವು ಹೇಳೋದೇನೆಂದರೆ, ಅವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿರಿ, ಶುಗರ್ನೆಲ್ಲ ಕರೆಕ್ಟಾಗಿ ಲೆವೆಲಾಗಿ ಇಟ್ಕೊಳ್ರಿ. ಡಾಕ್ಟ್ರ್ ಹೇಳ್ದಂಗೆ ಕರೆಕ್ಟಾಗಿ ಶುಗರ್ ಮಾತ್ರೆಗಳು ತೊಗೊಳ್ರಿ.
ಅಂತ ನಾವು ಹೇಳ್ತೀವಿ ಸರ್. ಇವ್ರಿಗೆ ಶುಗರ್ ಜಾಸ್ತಿ ಆಗಿ ಕಾಲು ಗ್ಯಾಂಗ್ರೀನ್ ತರ ಆಗಿತ್ತು. ಸರಿ ಸರಿ. ನಾವು ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದು. ಮುಂಚೆ ಈ ತರ ಆಯ್ತಾ? ಎಸ್, ಒಂದು ಈ ತರ ಇತ್ತು. ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಕಾಲೇ ತೆಗಿಬೇಕು ಅಂದ್ರು. ನಾವು ಯಾಕೆ ಒಂದು ಆಪ್ಷನ್ ಯೂಟ್ಯೂಬ್ ಅಲ್ಲಿ ನೋಡಿ ಒಂದು ಆಪ್ಷನ್ ಯಾಕೆ ತಗೋಬಾರ್ದು, ಅಕಸ್ಮಾತ್ ಏನಾದ್ರು ಚೇಂಜಸ್ ಆದ್ರೆ ಇನ್ನೊಂದ್ ಇಂಚು ಜಾಸ್ತಿ ತಾನೇ ಹೋಗೋದು, ಅದರಿಂದ ಕಟ್ ಮಾಡ್ಸೋದ್ ಬೇಡ, ಒಂದ್ಸರಿ ನೋಡೋಣ ಅನ್ಬಿಟ್ಟೆ ಕರ್ಕ ಬಂದಿಲ್ ತೋರಿಸ್ತೋ. ಬಂದಾಗ ಮಂಜಣ್ಣವರು ಇಲ್ಲ ಖಂಡಿತ ನಾನು ವಾಸಿ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ರು ನಮ್ಗೆ. ಸರಿ ಸರಿ. ಇವತ್ತು ಪ್ರೆಸೆಂಟ್ ಏನಿದೆ ಗಾಯ ಕಂಪ್ಲೀಟ್ ವಾಸಿ ಆಗಿದೆ. ಸೊ ಈ ತರ ಇದ್ದಿದ್ದು ಇವಾಗ ಈ ತರ ಆಗಿದೆ. ನಮ್ಮ ಅಣ್ಣದಂತ ರೋಗಿಗಳಿಗೆ ಅವರು ದೇವ್ರ ಸಮಾನ ನೋಡಿ. ಈ ತರ ಇತ್ತು ಫಸ್ಟ್, ಕೀವು ರಕ್ತ ಹಂಗೆ ಬರೋದು. ಸರಿ ಸರಿ. ಪ್ರೆಸ್ ಮಾಡಿದ್ರೆ ಇವತ್ತು ಕಂಪ್ಲೀಟ್ ವಾಸಿ ಆಗಿದೆ. ಎಷ್ಟು ತಿಂಗಳಾಯ್ತು ನೀವು ಬಂದು? 4 ಮಂತ್ಸ್ ಆಯ್ತು. ಸೊ 4 ಮಂತ್ಸ್ ಅಲ್ಲಿ ಇಷ್ಟು ಕ್ಯೂರ್ ಆಗಿದೆ. ಕ್ಯೂರ್ ಆಗಿದೆ. ಊರು ಇಲ್ಲೇ ಬೆಂಗಳೂರಿನೇ, ಸುಂಕದಕಟ್ಟೆ. ಸರಿ ಸರಿ. ಖುಷಿ ಇದೆಯಾ ನಿಮ್ಗೆ? ಖುಷಿ ಇದೆ ಸರ್, ಖಂಡಿತ. ಆಚೆ ಏನಂತ ಹೇಳಿದ್ರು? ಆಚೆ ಕಾಲ್ ತೆಗಿಬೇಕು ಅಂತ ಹೇಳಿದ್ರು. ಸರಿ ಸರಿ. ಬಟ್ ಇವತ್ತು ಈಗ ಅವ್ರು ಏನೇ ನಾಟಿ ಔಷಧಿ ಕೊಡ್ತಾ ಇದ್ರು ಕೂಡ ಅವ್ರ ಏನ್ ಟ್ರೀಟ್ಮೆಂಟ್ ಇದೆ ತಗೊಂತಾನೆ ಇದಾರೆ. ಹೌದು. ಏನಿದೆ ಮೆಡಿಸಿನ್ಸ್ ಅದು ತಗೋಬಹುದು, ಅದಕ್ಕೆ ಸೈಡ್ ಎಫೆಕ್ಟ್ ಏನಾಗಲ್ಲ. ಆರಾಮಾಗಿ ಬಂದು ಶುಗರ್ ಖಂಡಿತ ತಗೋಬಹುದು. ಅದಕ್ಕೆ ಏನಿದೆ ತೊಂದರೆ ಇಲ್ಲ, ಏನು ಸೈಡ್ ಎಫೆಕ್ಟ್ ಏನಿಲ್ಲ. ಗಾಯ ಎಂತದಿದ್ರು ವಾಸಿ ಮಾಡ್ತಾರೆ, ಬಂದು ಖಂಡಿತ ತೋರಿಸ್ಕೊಳ್ಳಿ. ನಿಮ್ ಮೆಡಿಸಿನ್ ಬಗ್ಗೆ ಹೇಳಿ. ಯಾವ ರೀತಿ ಮೆಡಿಸಿನ್ ಕೊಡ್ತೀರಾ? ಏನ್ ನೀವು ಟ್ಯಾಬ್ಲೆಟ್ಸ್ ಕೊಡ್ತೀರಾ ಅಥವಾ ಇಂಜೆಕ್ಷನ್ ಕೊಡ್ತೀರಾ? ಇಲ್ಲ, ನಾವು ಗಿಡಮೂಲಿಕೆಯಲ್ಲಿ ಮಾಡಿರೋಂಥ ಔಷಧಿ ನಾವು ಮನೆಯಲ್ಲೇ ಮಾಡ್ತೀವಿ. ಅದನ್ನು ನಾವು ಗ್ರಾಮ್ ಲೆಕ್ಕ ಕೊಡ್ತೀವಿ ಸರ್. ಅದನ್ನ ಯಾವ ತರ ಮಾಡ್ಕೊಬೇಕು ಏನಿತ್ತು ಅಂತೇಳಿ ವಿಡಿಯೋನು ಕೊಡ್ತೀವಿ ನಾವು. ಜೊತೆಲಿ ನಾವು ಅವ್ರಿಗೆ ತೋರಿಸ್ಕೊಡ್ತೀವಿ, ಈ ತರ ಮಾಡ್ಕೊಳ್ರಿ ನೀವು ಅಂತೇಳಿ. ಸೊ ಅವ್ರ ಮನೆಯಲ್ಲೇ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಬಹುದು? ಮನೆಯಲ್ಲೇ ಮಾಡ್ಕೊಬಹುದು. ವಾರಕ್ಕೊಂದ್ಸತಿ ನಾನು ಬೆಂಗಳೂರಲ್ಲಿ RR ನಗರ ಮುರುಘನ್ ದೇವಸ್ಥಾನದ ಹತ್ರ ಆಯುರ್ಲೋಕ ಆಯುರ್ವೇದಿಕ್ ಸೆಂಟರ್ ಅಂತ ಇದೆ. ನಾನು ಪ್ರತಿ ಭಾನುವಾರ ಬೆಳಿಗ್ಗೆ 4 ಗಂಟೆಯಿಂದ ಸಂಜೆ ಮುಗಿಯೋವರೆಗೂ ನಾನು ಇಲ್ಲಿ ಇರ್ತೀನಿ. ಪೇಷಂಟ್ಗಳೆಲ್ಲ ಮುಗಿಯೋವರೆಗೂ ಬೆಳಿಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡ್ತೀನಿ ನಾನು. ಸಂಜೆ ಮುಗಿಯೋವರೆಗೂ ನಾನು ಇಲ್ಲಿ ಪ್ರತಿಯೊಬ್ಬರಿಗೂ ಮೆಡಿಸಿನ್ ಕೊಡ್ತಾ ಇರ್ತೀನಿ. ಈ ಥರ ಸಮಸ್ಯೆಲಿದ್ದವರು ಬಂದು ತೋರಿಸ್ಕೊಬೋದು. ಚಿತ್ರದುರ್ಗದಲ್ಲಿ ವಾರದಲ್ಲಿ 3 ದಿವಸ ಚಿತ್ರದುರ್ಗದಲ್ಲಿ ಕೊಡ್ತೀನಿ. ಮಂಗಳವಾರ, ಬುಧವಾರ, ಗುರುವಾರ ಈ ದಿನಗಳಲ್ಲಿ ಬಂದು ಚಿತ್ರದುರ್ಗದಲ್ಲೂ ತೋರಿಸ್ಕೊಬೋದು. ನನ್ನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಇದು ನೋಡಿಕೊಂಡು ಯಾರೇ ಪೇಷಂಟ್ ಆಗಲಿ ಫಸ್ಟ್ ಒಂದೇ ಸತಿ ನಮ್ಮ ಹತ್ರ ಬರಬಾರ್ದು. 1-2 ದಿನ ಮುಂಚೆ ನಮಗೆ ತಿಳಿಸಿ ಅವ್ರ ಫೋಟೋ ನಾನು ಕಳಿಸ್ಕೊಟ್ಟು ಬರಬೇಕು. ಯಾಕಂದರೆ ನಮಗೆಲ್ಲ ಬರೋದು ದೂರದಿಂದ ಪೇಷಂಟ್ಗಳು ಬರ್ತವೆ. ಫಸ್ಟ್ ಗಾಯಗಳನ್ನೆಲ್ಲ ನೋಡ್ಕೊತೀವಿ. ಇಂಥ ದಿನ ಬನ್ನಿ ಅಂತೇಳಿ ನಾವೇ ಅವ್ರಿಗೆ ಫೋನ್ ಮಾಡಿರ್ತೀವಿ, ಇಲ್ಲ ಒಂದು ಮೆಸೇಜ್ ಆದರೂ ಕೊಡ್ತೀನಿ ಸರ್. ಲೆಫ್ಟ್ ಲೆಗ್ಗಲ್ಲಿ 4ನೇ ಬೆಟ್ಟು ಎಡವಿದ್ದೆ. ಅದೇನಾಯಿತು, ಡೇ ಬೈ ಡೇ ಅದು ಬ್ಲ್ಯಾಕ್ ಆಯ್ತಾ ಬಂತು. ಹಾಸ್ಪಿಟ್ಲಿಗೆ ಹೋದೆ. ಅದನ್ನು ನನ್ನ ರಿಮೂವ್ ಮಾಡಬೇಕು ಅಂದರು. ಅಗೇನ್ ಆಫ್ಟರ್ 15 ಡೇಸು ಮತ್ತೆ ಇನ್ಫೆಕ್ಷನ್ ಆಯಿತು ಪಕ್ಕದ್ದು. ಅದನ್ನು ಕೂಡ ಇದು ಮಾಡಿದ್ರು. 3ನೇದು ಕೂಡ ಹಾಗೇ ಆಯಿತು. ಆ ಟೈಮಲ್ಲಿ ನಾವು ಇದನ್ನು ವಿಡಿಯೋನ ನೋಡಿದ್ವಿ. ನಾವು ಇಲ್ಲಿ ಆಯುರ್ಲೋಕಕ್ಕೆ ಮಂಜುನಾಥ ಸ್ವಾಮಿಯವರು ಅವ್ರು ನೋಡ್ದಂಗೆ ದೇವ್ರು ನೋಡ್ದಂಗೆ ಆಯಿತು. ಸರಿ, 1 ವಾರಕ್ಕೇ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. 2ನೇ ವಾರಕ್ಕೇ ತುಂಬ ಕ್ಯೂರಿಂಗ್ ಕಾಣ್ತಾ ಇದೆ. ಕ್ಯೂರಿಂಗ್ ನಮಗೆ ಓಪೇ ಇರಲಿಲ್ಲ. ಏನಾಗಿಬಿಡುತ್ತೋ, ಏನು ಮಾಡ್ಕೊಂಬಿಡ್ತೀನೋ ಅಂತ ನನ್ನ ಜೀವನದಲ್ಲಿ ಇದೇ ಇರಲಿಲ್ಲ. ಇಲ್ಲಿ ಬಂದಮೇಲೆ ತುಂಬ ಇದಾಯಿತು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಆರಾಧ್ಯ ಅಂತೇಳಿ. ನಾಟ್ಯ ವೈದ್ಯರು, ನಾವು ಪಾರಂಪರಿಕ ನಾಟ್ಯ ವೈದ್ಯರು. ನಾನು ಸಿದ್ಧ ಔಷಧಿ ಕೊಡ್ತಾಯಿದ್ದೀನಿ ಬೆಂಗಳೂರಲ್ಲಿ RR ನಗರ ಮುರುಘನ್ ದೇವಸ್ಥಾನ ಆಯುರ್ಲೋಕ ಆಯುರ್ವೇದಿಕ್ ಸೆಂಟರ್ ಅಂತೇಳಿ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 4 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇಲ್ಲಿ ನಾಟಿ ಔಷಧಿ ಕೊಡ್ತಾ ಇರ್ತೀನಿ. ಗ್ಯಾಂಗ್ರೀನ್ಗೆ, ಸರ್ಪುಣ್ಣಿಗೆ, ಉಗುರು ಸುತ್ತಿಗೆ, ಕುರುಕ್ಕೆ ಈ ಥರ ಸಮಸ್ಯೆ ಇರೋಂಥವ್ರು ಕೆಳಗಡೆ ನಂಬರ್ ಬರ್ತಾ ಇರುತ್ತೆ. ಆ ನಂಬರ್ಗೆ ಫೋನ್ ಮಾಡಿ. ಚಿತ್ರದುರ್ಗದಲ್ಲೂ ಸಹ ವಾರದಲ್ಲಿ 4 ದಿನ ಔಷಧಿ ಕೊಡ್ತೀನಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ 4 ದಿವಸ ನಾನು ಔಷಧಿ ಕೊಡ್ತೀನಿ. ಚಿತ್ರದುರ್ಗದ್ದು ನಂಬರ್ ಸಮೇತ ಇದರಲ್ಲಿ ಬರ್ತಾ ಇರುತ್ತೆ. ನೀವು ಚಿತ್ರದುರ್ಗ ಕಡೆ ಇರೋರು ಚಿತ್ರದುರ್ಗಕ್ಕೆ ಬರ್ಬೋದು. ಬೆಂಗಳೂರು ಕಡೆ ಇರೋರು ಬೆಂಗಳೂರಿಗೆ ಬರ್ಬೋದು. ಈ ಥರ ಅನುಕೂಲ ಮಾಡಿದ್ದೀವಿ. ಈ ಸಮಸ್ಯೆಯಲ್ಲಿ ಇರೋಂಥವ್ರು ಈ ನಂಬರ್ಗೆ ಫೋನ್ ಮಾಡಿ ಸರ್.